ಟೆಸ್ಟ್ ಮ್ಯಾಚ್ ಅಂತ ಬಂದಾಗ 2005 ಆ್ಯಶಸ್ ಸಮ್ಮರ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಫಾಟ್ ಆ್ಯಶಸ್ ಅಂತಂದರೆ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್. ಅದು 2005 ಸಮ್ಮರ್ 5 ಟೆಸ್ಟ್ ಮ್ಯಾಚ್ ಸೀರೀಸು 2-1 ಇಂಗ್ಲೆಂಡ್ ಗೆಲ್ತಾರೆ. ಬಟ್ ಡ್ರಾಮಾಗೇನು ಕಡಿಮೆ ಇರಲಿಲ್ಲ. ಅದು ಐಕಾನಿಕ್ ಫಿಗರು, ಐಕಾನಿಕ್ ಫೋಟೋ ಯಾವುದು ಅಂತಂದರೆ ಫ್ರೆಡಿ ಫ್ಲಿಂಟಾಫ್ ಕೈ ಕೊಡ್ತಾ ಇರೋದು ಬ್ರೆಟ್ಲಿಗೆ. ಬ್ರೆಟ್ಲಿ ಕೊನೆ ತನಕ ಆಡಿ ಬಿಟ್ಕೊಡ್ತೀರ ಆ ಮ್ಯಾಚ್ನ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾತ್ರ ನೀವು ತಲೆನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಒಂದ ಹೊಸ್ಟೈಲ್ ಸ್ಪೆಲ್ಸ್ ಮಾಡಿದ್ದು ಅದು ಫ್ರೆಡಿ ಫ್ಲಿಂಟಾಫ್. ಆ ಸೀರೀಸ್ ಏನಕ್ಕೆ ನಾಪಿಸ್ಕೊಳ್ತೀವಿ ಅಂತಂದರೆ ಆ ಐಕಾನಿಕ್ ಫೋಟೋ ಒಂದೇ ಅಲ್ಲ, ಆ ಟೆಸ್ಟ್ ಸೀರೀಸ್ ಆದಮೇಲೆ ಫ್ರೆಡಿ ಫ್ಲಿಂಟಾಫ್ ಹೋಗಿ ಕೈ ಕೊಡ್ತಾರೆ ಗ್ರೌಂಡಲ್ಲಿ ಬ್ರೆಟ್ಲಿಗೆ. ಅಂದರೆ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಹೆಂಗಿತ್ತು ಅನ್ನೋದನ್ನು ಇಡೀ ಸೀರೀಸು ಒಂಥರ ಮೋಸ್ಟ್ ಫಾಟ್ ಆಫ್ಟರ್. ಬಿಡ್ತಾನೆ ಇರಲಿಲ್ಲ, ಅವರು ಬಿಡೋಕ್ಕೆ ಹಿಡಿಲ್ಲ, ಇವರು ಬಿಡೋಕ್ಕೆ ಹಿಡಿಲ್ಲ. ಆಸ್ಟ್ರೇಲಿಯಾ 1 ಟೆಸ್ಟ್ ಮ್ಯಾಚ್ ಗೆಲ್ತಾರೆ, ಇಂಗ್ಲೆಂಡ್ 2 ಟೆಸ್ಟ್ ಮ್ಯಾಚ್ ಗೆಲ್ತಾರೆ, ಮಿಕ್ಕಿ ಡ್ರಾ ಆಗುತ್ತೆ. ಎಲ್ಲ ಐಕಾನಿಕ್ ಗ್ರೌಂಡ್ಸ್, ಓವಲ್, ಓಲ್ಡ್ ಟ್ರಾಫರ್ಡ್. ಇದು ಹಿಸ್ಟ್ರಿನಲ್ಲಿ ವಿಟ್ನೆಸ್ ಮಾಡಿರೋ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಸಸ್ಸು. ಕಾರಣಗಳಿಷ್ಟೇ, ಯಂಗ್ಸ್ಟರ್ಸ್ಗಳು ಪರ್ಫಾರ್ಮ್ ಮಾಡ್ತಿದ್ರು. ಈ ಕಡೆ ಬ್ರೆಟ್ಲಿ, ಆ ಕಡೆ ಫ್ರೆಡಿ ಫ್ಲಿಂಟಾಫು, ಕೆವಿನ್ ಪೀಟರ್ಸನ್ ಆಡಿದಂಥ ಇನ್ನಿಂಗ್ಸು 158 ಹೊಡಿತಾರೆ ಕೆವಿನ್ ಪೀಟರ್ಸನ್, ಅನ್ಬಿಲೀವಬಲ್ ಇನ್ನಿಂಗ್ಸು ಓವಲಲ್ಲಿ. ಆಸ್ಟ್ರೇಲಿಯಾ ಕಡೆಗೆ ಮೆಗ್ರಾತ್ ಮತ್ತು ಶೇನ್ ವಾನ್ ಒಟ್ಟಿಗೆ ಬೌಲಿಂಗ್ ಮಾಡ್ತಾರೆ ಫಾರ್ ದ ಲಾಸ್ಟ್ ಟೈಮ್. ಮೇ ಬಿ ಅದೇ ಕೊನೆಯಲ್ಲಿ ಇವರು ಶೇನ್ ವಾನ್ ಮತ್ತು ಮೆಗ್ರಾತ್ ಬೌಲಿಂಗ್ ಮಾಡೋದು ಒಟ್ಟಿಗೆ ಟೆಸ್ಟ್ ಮ್ಯಾಚ್ ಸೀರೀಸ್ ಅಂತ ಬಂದಾಗ ಅದ್ಭುತವಾದಂಥ ಸ್ಪೆಲ್ಗಳನ್ನ ನೋಡಾಯಿತು. 500 ವಿಕೆಟ್ಸ್ನ ಸರ್ಪಾಸ್ ಮಾಡ್ತಾರೆ, ಅದು ಮಗ್ರಾತು. 600 ವಿಕೆಟ್ಸ್ನ ಟೆಸ್ಟ್ ಮ್ಯಾಚ್ ಕ್ರಿಕೆಟಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರೋ ರೀಚ್ ಆಗಿದ್ದು ಅಂತಂದರೆ ಅದು ಶೇನ್ ವಾನ್. ಅನ್ಬಿಲೀವಬಲ್ ಪ್ಲೇಯರ್ಸ್ ಇವರೆಲ್ಲರೂ. ಟೆಸ್ಟ್ ಮ್ಯಾಚ್ ಕ್ರಿಕೆಟ್ಗೆ ಮೆರುಗು ತೊಗೊಂಡ್ಬಂದಿದ್ದು ಅಂತಂದರೆ ಇದೆ. ಶೇನ್ ವಾನ್ 600 ವಿಕೆಟ್ ಆಯಿತು ಅಂತಂದರೆ ಇಮ್ಯಾಜಿನ್ ಮಾಡಿ, ಗ್ಲೆನ್ ಮಗ್ರಾತ್ ಶೇನ್ ವಾನ್ ಅಗೇನ್ಸ್ಟ್ ಆಡಬೇಕು ಅಂತಂದರೆ ಈಸಿ ಇರಲ್ಲ. ಬಟ್ ಆ ಟೆಸ್ಟ್ ಸೀರೀಸ್ನ ಗೆಲ್ಲೋದು ಇಂಗ್ಲೆಂಡ್. ಯೂಶಲಿ ಇಂಗ್ಲೆಂಡಲ್ಲಿ ಆಡಿದಾಗ ಆಸ್ಟ್ರೇಲಿಯಾ ಅಗೇನ್ಸ್ಟು ಕೆಲಸದಲ್ಲಿ ಡಾಮಿನೇಟ್ ಮಾಡಿದೆ. ಬಟ್ ಈ ಟೆಸ್ಟ್ ಮ್ಯಾಚ್ ಸೀರೀಸ್ ಆ ಥರ ಇರ್ತಾ ಇರಲಿಲ್ಲ. ಅದ್ಭುತವಾದಂಥ ಇನ್ನಿಂಗ್ಸ್ ಬಂದಿದ್ದು ಕೆವಿನ್ ಪೀಟರ್ಸನ್ ಅಂತ ಮಾತಾಡ್ತಾ ಇದ್ವಿ. ಅದು ಕ್ಯಾಚಿಂಗ್ ಮತ್ತು ಫೀಲ್ಡಿಂಗ್ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ನೋಡಿದ್ದು ಆ ಸೀರೀಸ್ನಲ್ಲಿ. ಐಕಾನಿಕ್ ಟೆಸ್ಟ್ ಮ್ಯಾಚ್ ಸೀರೀಸ್ಗಳು. ಸೊ ಹಾಗಾಗಿ ಇವರು ಯಾರು ಕ್ಯಾಪ್ಟನ್ಗಳಿದ್ರೋ ಅವರು ಈಗಲೂ ಕೂಡ ನಾಪಿಸ್ಕೊಳ್ತಾರೆ. ರಿಕಿ ಪಾಂಟಿಂಗ್ದು ಒಂಥರ ಕುಖ್ಯಾತ ರೆಕಾರ್ಡ್ ಇದ್ದಿದ್ದು ಏನು ಅಂತಂದರೆ ಆಲನ್ ಬಾರ್ಡರ್ ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದು. ಗೆದ್ದೇ ಇಲ್ಲ, ವಾಪಸ್ಸು ಆ್ಯಶಸ್ನ ತೊಗೊಂಡೋಗೇ ಇಲ್ಲ. ಆಲನ್ ಬಾರ್ಡರ್ದು ರೆಕಾರ್ಡು ಅದೇ ಥರ ಇದು 20 ವರ್ಷ ಹಿಂದೆ ಇದ್ದಿದ್ದಂಥ ರೆಕಾರ್ಡು ರಿಕಿ ಪಾಂಟಿಂಗ್. ಅದಕ್ಕೆ ಒಂಥರ ಡಿಜೆಕ್ಟೆಡ್ ಆಗಿದ್ರು ರಿಕಿ ಪಾಂಟಿಂಗ್. ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ರನ್ಸು ಬರಲಿಲ್ಲ ಕೆಲವು ಸಲ ಅವ್ರಿಗೆ ಅಂದ್ಕೊಂಡಾಗ ರೈಟ್ ಟೈಮಲ್ಲಿ. ಫ್ರೆಡಿ ಫ್ಲಿಂಟಾಫ್ ಒಂದ್ಸಲಿ ಔಟ್ ಎತ್ತಿರ್ತಾರೆ ಕ್ರೂಷಲ್ ಟೈಮಲ್ಲಿ, ರನ್ಸೇ ಕೊಡೋದಿಲ್ಲ ರಿಕಿ ಪಾಂಟಿಂಗ್ಗೆ. ಬಟ್ ಮೈಕಲ್ ವಾನ್ ಖುಷಿ ಆಗ್ಬಿಡ್ತಾರೆ. ಅವ್ರು ಯಾವಾಗ ಆ್ಯಶಸ್ನ ಚಿಕ್ಕದು ಒಂದು ಇದೆಯಲ್ಲ, ಚಿಕ್ಕದು ಬಟ್ ಅದು ಹಿಸ್ಟ್ರಿ ದೊಡ್ಡದಿದೆ, ಅದನ್ನು ಎತ್ತುತ್ತಾರೋ ಆ ಸೆಲೆಬ್ರೇಷನ್ನ ನೋಡಬೇಕು. ರೋಡಲ್ಲಿ ಮೋಟಾರ್ ಕೇಡ್ ನಡೆಯುತ್ತೆ, ಓಪನ್ ಟಾಪ್ ಬಸ್ಗಳಲ್ಲಿ ಒಂದು ಫಂಕ್ಷನ್ಗಳನ್ನ ಮಾಡ್ತಾರೆ, ಸಿಕ್ಕಾಪಡೆ ತೊಗೊಂಡು ಹೋಗ್ತಾರೆ ಎಲ್ಲರೂ. ಕ್ರೌಡ್ ರೋಡಲ್ಲಿ ನಿಂತ್ಕೊಂಡು ಸೆಲೆಬ್ರೇಷನ್ ನೋಡಿದಾಗ ಅದರ ವರ್ಲ್ಡ್ ಕಪ್ಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಾವು ನಮ್ಮ ದೇಶದಲ್ಲಿ ಗೆದ್ದಾಗ, ಆ ಥರ ಸೆಲೆಬ್ರೇಷನ್. ಸೊ ಎ ಸೀರೀಸ್ ಟು ರಿಮೆಂಬರ್ ಅಂತ ಬಂದಾಗ ಇದನ್ನೇ ನಾವು ಇಟ್ಕೊಳ್ಳೋದು. 2005 ಯಾವ್ದ ಹಳೆದೆಲ್ಲ ಇರಲಿಲ್ವ ಅದಕ್ಕಿಂತ ಮುಂಚೆ ಅಂತಂದಾಗ ಖಂಡಿತ ಇತ್ತು. ಬಟ್ ಆ್ಯಶಸ್ ಅಂತ ಬಂದಾಗ ಕೊನೆ ಬಾಲ್ ತನಕ ಹೋಗಿ, ಕೊನೆ ಹಂತದ ತನಕ ಹೋಗಿ, ನೈಲ್ ಬ್ಯಾಟಿಂಗ್ ಫಿನಿಶ್, ಇಡೀ ಜಗತ್ತೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ ಅಂತಂದರೆ ಈ ಐಕಾನಿಕ್ ಫೋಟೋಸ್ನ. ಎಂತೆಂಥ ಪ್ಲೇಯರ್ಗಳು, ಮ್ಯಾಥ್ಯೂ ವೇಡನ್ನು, ಲ್ಯಾಂಗರು, ಡ್ಯಾಮನ್ ಮಾರ್ಟಿನ್ನು, ಅದ್ಭುತವಾದ ರಿಕಿ ಪಾಂಟಿಂಗ್, ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಲೈನಪ್ಪೇ ಇತ್ತು. ಬಟ್ ಬಿಟ್ಕೊಡ್ತಾ ಇರಲ್ಲ ಇಂಗ್ಲೆಂಡ್ ಅವರು. ಸಿಕ್ಕಾಪಡೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು. ಸಮಿನ್ ಜೋನ್ಸು ಇಂಗ್ಲೆಂಡ್ ಕಡೆಗೆ ನೋಡ್ತಂದ್ರೆ, ಫ್ರೆಡಿ ಫ್ಲಿಂಟಾಫ್ ಆ್ಯಡ್ ಮಾಡ್ತಾಯಿದ್ರು, ಆಸ್ಲೆ ಜೈಲ್ಸು ಆ ವಿಚಿತ್ರವಾಗಿರೋ ಫೀಲ್ಡ್ನ ಸೆಟ್ ಮಾಡ್ತಾಯಿದ್ರು. ಬಟ್ ಫೀಲ್ಡಿಂಗ್ ಅಟ್ ಇಟ್ಸ್ ಬೆಸ್ಟ್, ಕ್ಯಾಚಿಂಗ್ ಅಟ್ ಇಟ್ಸ್ ಬೆಸ್ಟ್, ಬೌಲಿಂಗ್ ಬ್ಯಾಟಿಂಗು ನೀವು ನೋಡಬೇಕು ಅಂತಂದಿದ್ರೆ ಆ ಸೀರೀಸ್ನ. ಅದಕ್ಕೆ ಈ ಫೋಟೋಸ್ನ ನೋಡ್ತಾ ಇದ್ರೆ ಅವೆಲ್ಲ ನಾಪ್ಕ ಬರುತ್ತೆ ನಿಮಗೆ. ಐಕಾನಿಕ್ ಗ್ರೌಂಡ್ಸಲ್ಲಿ ಆಡ್ತಾ ಇರ್ತಾರೆ, ಸೀಮಿಂಗ್ ಟ್ರ್ಯಾಕ್ಗಳು, ಕೆಲವು ಸಲ ಫ್ಲಾಟ್ ಆಗಿರೋಂಥ ಸರ್ಫೇಸು ಸಮ್ಮರ್ ಅಂತ ಬಂದಾಗ. ಸೊ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಅಟ್ ಇಟ್ಸ್ ಬೆಸ್ಟ್ ಅಂತಂದಾಗ 2005 ನಾಪಿಸ್ಕೊಳ್ತೀವಿ ನಾವು. ಕೃಷ್ಣ ಅರ್ಪಣ. ಥ್ಯಾಂಕ್ ಯು ವೆರಿ ಮಚ್.